ಶರಣಾರ್ಥಿಗಳು. ನಿನ್ನೆ ವಿಧಾನ ಪರಿಷತ್ನ ಸದನದಲ್ಲಿ ಮಾನ್ಯ ರಮೇಶ್ ಬಾಬು ಅವರು MLC ಆಗಿರ್ತಕ್ಕಂಥವ್ರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಇದು ಮಹಾರಾಷ್ಟ್ರ ಏಕೀಕರಣದ ಪೇಟ, ಈ ಪೇಟಕ್ಕೆ ನಾನು ಖಂಡಿಸ್ತೀನಿ, ಇದನ್ನ ವಿರೋಧ ಮಾಡ್ತೀನಿ ಅನ್ನುವಂತ ಹೇಳಿಕೆಯನ್ನ ಮಾನ್ಯ ರಮೇಶ್ ಬಾಬು ಅವರು ಕೊಡ್ತಾರೆ. ಇದೇನು ಕನ್ನಡ ನಾಡಿಂದ, ಇದು ಕನ್ನಡಕ್ಕೆ ಸಂಬಂಧಪಟ್ಟಿದ್ದ ಅಂತೇಳಿ ವಿಧಾನ ಪರಿಷತ್ನಲ್ಲಿ ಇದರ ಬಗ್ಗೆ ಮಾತನಾಡ್ತಾರೆ. ಬಹುತೇಕ ಬಹಳ ಪ್ರಬುದ್ಧರಾಗಿರ್ತಕ್ಕಂಥವ್ರು, ಶಿಕ್ಷಣ ಕ್ಷೇತ್ರದಿಂದ, ಪದವೀಧರ ಕ್ಷೇತ್ರದಿಂದ ಆಯ್ಕೆಯಾಗಿ ಬಂದಿರತಕ್ಕಂಥವ್ರು ಇಂಥ ಒಂದು ಹೇಳಿಕೆ ಕೊಡುವಂಥದ್ದು ಇದು ನಿಮ್ಮ ಹುದ್ದೆಗೆ, ನಿಮ್ಮ ಪ್ರಬುದ್ಧತೆಗೆ, ನಿಮ್ಮ ಸ್ಥಾನಮಾನಕ್ಕೆ ಇದು ಗೌರವ ಸಲ್ಲಿಸುವಂಥದ್ದಲ್ಲ. ನೀವೆಲ್ಲರೂ ಕೂಡ ಮಹಾರಾಷ್ಟ್ರ ಏಕೀಕರಣದ ಪೇಟ ಅಂತ ಹೇಳ್ತೀರಿ. ಮಹಾರಾಷ್ಟ್ರದ ಏಕೀಕರಣ 1946 ನಂತರ ಆರಂಭವಾಯಿತು. ಆದರೆ 1946ಕ್ಕಿಂತ ಮುಂಚಿತವಾಗಿ ಉತ್ತರ ಕರ್ನಾಟಕ ಭಾಗದ ಪ್ರತಿಯೊಬ್ಬರ ತಲೆ ಮೇಲೆ ಇರತಕ್ಕಂಥದ್ದು ಇದೇ ಹಳದಿ ಪೇಟ. ಇನ್ನೂವರೆಗೂ ಕೂಡ ಈ ಉತ್ತರ ಕರ್ನಾಟಕದ ಬಹುತೇಕ ಹಳ್ಳಿಗಳಲ್ಲಿ ಇದೇ ಹಳದಿ ಪಟಗಳನ್ನು ಸುತ್ತುತ್ತಾರೆ. ನಿಮಗೆ ನೆನಪಿರಲಿ, ಹಾಲು ಮತ ಸಮಾಜದ ಸಂಕೇತವಾಗಿರತಕ್ಕಂಥದ್ದು ಇದೇ ಹಳದಿ ಪೇಟ. ಈ ಹಳದಿ ಪೇಟವನ್ನು ತೊಟ್ಟುಕೊಂಡು ಉತ್ತರ ಕರ್ನಾಟಕ ಭಾಗದ ಬೀರೇಶ್ವರ, ಮಾಳಿಂಗರಾಯ, ಮೈಲಾರಲಿಂಗೇಶ್ವರ ಅನೇಕ ದೇವರನ್ನ ಆರಾಧಿಸುವಂತ ಪೂಜಾರಿಗಳು ಕೊಡುವಂತದ್ದು ಕೂಡ ಇದೇ ಹಳದಿ ಪೇಟ. ಇಂಥ ಹಳದಿ ಪೇಟಕ್ಕೆ ನೀವು ಬಹಳ ಖಂಡನೀಯವಾಗಿ ಮಾತನಾಡ್ತೀರಿ. ಇದು ನಮ್ಮ ಕನ್ನಡ ನಾಡಿನ ಸಂಸ್ಕೃತಿ ಅಲ್ಲ ಅನ್ನುವಂಥದ್ದು ಮಾತಾಡ್ತೀರಿ. ನಿಮ್ಗೆ ಎಂತಾದ್ರಿ ಇದು? ಇದೇ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕನ್ನುವಂತ ಒಂದು ಹಾಡನ್ನು ಹಾಡುವಾಗ ಅವ್ರ ತಲೆ ಮೇಲೂ ಕೂಡ ಇದೇ ಹಳದಿ ಪೇಟವನ್ನು ತಟ್ಕೊಂಡು ಈ ಕನ್ನಡ ನಾಡಿನ ಸಂಸ್ಕೃತಿಯನ್ನ ಜಗತ್ತಿಗೆ ತೋರಿಸಿರ್ತಕ್ಕಂಥವ್ರು. ಅಂಥವ್ರು ಕೂಡ ಇದೇ ಹಳದಿ ಪೇಟವನ್ನು ತಟ್ಕೊಂಡಿರ್ತಕ್ಕಂಥವ್ರು. ಅದನ್ನು ನೀವು ವಿರೋಧ ಮಾಡಲಿಲ್ಲ. ಯಾಕೆ? ನಿಮಗೆ ನೆನಪಿರಲಿ, ಇದು ಹಳದಿ ಪೇಟ ಕೇವಲ ಮಹಾರಾಷ್ಟ್ರ ಏಕೀಕರಣದ ಪೇಟ ಅಲ್ಲ, ಇದು ಸರ್ವರಿಗೂ ಕೂಡ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದು ಕರ್ನಾಟಕದ ಸಂಸ್ಕೃತಿ ಆಗಿರತಕ್ಕಂತಹದ್ದು. ಇದು ಹಾಲು ಮತ ಸಮಾಜದ ಸಂಕೇತವಾಗಿರತಕ್ಕಂತಹದ್ದು. ಯಾವುದಾದ್ರೂ ವಿಷಯ ಮಾತನಾಡಬೇಕಾಗಿತ್ತಂದ್ರೆ ಅಂತ ಒಂದು ಸಂವಿಧಾನಿತವಾಗಿರತಕ್ಕಂತ ಜಾಗದಲ್ಲಿ ನಿಂತ್ಕೊಂಡು ಮಾತನಾಡಬೇಕಾಗಿರ್ತಕ್ಕಂಥದ್ದು. ಆದ್ರೆ ಇವೆಲ್ಲವೂ ಕೂಡ ಆಲೋಚನೆ ಮಾಡಿ ಮಾತನಾಡಬೇಕು. ಇದು ಹಾಲು ಮತ ಸಮಾಜದ ಇನ್ನೂವರೆಗೂ ಕೂಡ ಎಲ್ಲಾ ಪೂಜಾರಿಗಳ ತಲೆ ಮ್ಯಾಗಿರತಕ್ಕಂಥದ್ದು ಇದೇ ಹಳದಿ ಪೇಟ. ಹಾಲು ಮತ ಸಮಾಜದ ಏನಾದ್ರೂ ಪೂಜೆ ಪುನಸ್ಕಾರಗಳಾದಾಗ, ಸಭೆ ಸಮಾರಂಭಗಳಾದಾಗ ಇದೇ ಹಳದಿ ಪೇಟವನ್ನು ತೊಡಿಸಿ ಗೌರವಿಸ್ತಾರೆ. ಇಂಥ ಒಂದು ಪೇಟಕ್ಕೆ, ಇಂತಹದ ಒಂದು ಸ್ಥಾನಕ್ಕೆ ನೀವು ಅಗೌರವವಾಗಿ ನಡ್ಕೊಂಡಿದ್ದಾರೆ ಅಂದ್ರೆ ಇದನ್ನು ನಾವು ಖಂಡಿಸ್ತೀವಿ ಅನ್ನೋಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ.